ನಾ ಯಾವಾಗ ವರ್ಕಿಂಗ್ ಸ್ಟೂಡೆಂಟ್ ಜಾಬ್ಸಿಗೆ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮೇಲ್ ಬಾಕ್ಸ್ ಬರೀ ಹಿಂಗೆ ಕಾಣ್ತಿತ್ತು ರಿಜೆಕ್ಷನ್ ಮೇಲೆ ರಿಜೆಕ್ಷನ್ಸ್. ಬಟ್ ಫೈನಲಿ ಒನ್ ಡೇ ಚಲೋ ರೆಸ್ಪಾನ್ಸ್ ಬಂತು. ನಾ ಆಲ್ಮೋಸ್ಟ್ 80 ಅಪ್ಲಿಕೇಶನ್ಸ್ ಮಾಡಿದ್ದೆ ಆ್ಯಂಡ್ ಎಲ್ಲದಕ್ಕೂ ನಂಗೆ ರಿಜೆಕ್ಷನ್ಸ್ ಬಂದಿತ್ತು. ಆ್ಯಂಡ್ 90% ನಾನು ಎಲ್ಲ ಲಿಂಕ್ಡಿನ್ ಥ್ರೂನ ಅಪ್ಲೈ ಮಾಡಿದ್ದೆ ಆ್ಯಂಡ್ ಉಳ್ದಿದ್ದು ಸ್ವಲ್ಪ ಕಂಪ್ನಿದ ಕರಿಯರ್ ಪೇಜಸ್ ಥ್ರೂ ಮಾಡಿದ್ದೆ. ಸ್ಟಾರ್ಟಿಂಗ್ ಗೊತ್ತಾಗಿರಲಿಲ್ಲ ಎದಕ್ಕೆ ರಿಜೆಕ್ಷನ್ ಆಗತ್ತಾವೇನಂತ. ಬಟ್ ಬರ್ತಾ ಬರ್ತಾ ಇಂಪ್ರೂವ್ ಮಾಡ್ಕೊಂತ ಹೋದೆ ಸಿ ವಿಗೆ. ಆ್ಯಂಡ್ ಇಂಗ್ಲೀಷಿಂದ ಜರ್ಮನಿ ಕನ್ವರ್ಟ್ ಮಾಡಿದೆ. ಸಿ ವಿ ಮತ್ತು ಕವರ್ ಲೆಟರ್ ಎಲ್ಲ ನಾನು ಜರ್ಮನ್ದಾಗ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಆ್ಯಕ್ಚುಲಿ ನಂಗೆ ಚಲೋ ರೆಸ್ಪಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆದವು. ಆಮೇಲೆ ಇಮೇಲ್ಸಿಗೆ ರಿಪ್ಲೈ ಬರೋಕ್ಕೆ ಸ್ಟಾರ್ಟ್ ಆದವು. ಬಿಕಾಸ್ ಮೋಸ್ಟ್ ಆಫ್ ದ ಕಂಪ್ನೀಸ್ ಇಲ್ಲೇ ಜರ್ಮನ್ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಆ 80 ಅಪ್ಲಿಕೇಶನ್ಸ್ ಒಳಗೆ ನನಗೆ 7 ಇಂಟರ್ವ್ಯೂ ಕಾಲ್ಸ್ ಬಂದು. ಆ್ಯಂಡ್ ಅದ್ರ ಒಳಗೆ ಎಲ್ಲರೂ ನಂಗೆ ಜರ್ಮನ್ದಾಗ ಸ್ಟಾರ್ಟ್ ಮಾಡಿದ್ದು ಇಂಟರ್ವ್ಯೂ. ಆ್ಯಂಡ್ ಅದ್ರ ಒಳಗೆ ಬರೀ 2 ಕಂಪ್ನಿ ನಂಗೆ ಎಕ್ಸೆಪ್ಟ್ ಮಾಡಿದ್ರು. ಸೊ ನಾ ಇವಾಗ ಒಂದು ಕಂಪ್ನಿ ಒಳಗೆ ವರ್ಕಿಂಗ್ ಸ್ಟೂಡೆಂಟ್ ಆಗಿ ಜಾಬ್ ಮಾಡತ್ತೀನಿ. ಆ್ಯಂಡ್ ಅದ್ರ ಜೊತೆ ನಾನು ಜಿಮ್ ಆಮೇಲೆ ನನ್ನ ಡಯಟ್ ಎಲ್ಲನೂ ನಾನು ನೋಡ್ಕೊಂಡು ಹೋಗ್ತೀನಿ. ಆ್ಯಂಡ್ ನೀವು ಯಾರಾದರೂ ಅಪ್ಲೈ ಮಾಡತ್ತಿದ್ರಿ ಅಂದ್ರೆ ಒಟ್ಟು ಬಿಡಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ರಿಜೆಕ್ಷನ್ಸ್ ಭಾಳ ಅಂದ್ರೆ ಭಾಳ ಆಗ್ತಾವಿಲ್ಲೇ. ಆ್ಯಂಡ್ ಮೇನ್ ರೀಸನ್ ಐತಲ್ಲ ಜರ್ಮನ್ ಗೊತ್ತಿಲ್ಲ ಅಂತ ಆಗುತ್ತೆ. ಸೊ ಜರ್ಮನ್ ಮೇಲೆ ಫೋಕಸ್ ಮಾಡಿರಿ. ಅದ್ರ ಜೊತೆಗೆ ನಿಮ್ದು ಅಪ್ಲೈ ಮಾಡ್ಕೊಂತ ಹೋದಂಗೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ನಿಮ್ದು ಮಿಸ್ಟೇಕ್ ಆಗತ್ತೈತೆ ಅಂತ ಹೇಳಿ. ಸೊ ಗಿವ್ ಅಪ್ ಮಾಡಕ್ಕೆ ಹೋಗ್ಬೇಡ್ರಿ ಅಪ್ಲೈ ಮಾಡೋದ್ರೊಳಗೆ. ಆಮೇಲೆ ಇನ್ನೊಂದೇನಂದ್ರೆ ಸಿ ವಿ ಮತ್ತು ಕವರ್ ಲೆಟರ್ ಕ್ಲಿಯರ್ ಆಗಿ ಜರ್ಮನ್ದಾಗ ಮಾಡಕ್ಕೆ ಸ್ಟಾರ್ಟ್ ಮಾಡಿರಿ. ಅಲ್ಲಿಂದ ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸಸ್ ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಎಷ್ಟೇ ರಿಜೆಕ್ಷನ್ಸ್ ಬಂದ್ರೂ ಗಿವ್ ಅಪ್ ಮಾಡಕ್ಕೆ ಹೋಗ್ಬೇಡ್ರಿ. ಅಪ್ಲೈ ಮಾಡ್ಕೊತ ಇರ್ರಿ ಆ್ಯಂಡ್ ಒನ್ ಡೇ ಚಲೋ ರೆಸ್ಪಾನ್ಸಸ್ ಬರ್ತಾವೆ.